ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ಹಾಗೆ ಡೆಲ್ಲಿ ನಡುವಿನ ಎರಡನೇ ಪಂದ್ಯಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಬೆಂಗಳೂರು ಸತತ ಗೆಲುವಿನ ಉತ್ಸಾಹದಲ್ಲಿದ್ದರೆ ಡೆಲ್ಲಿ ತಂಡ ಹೈದರಾಬಾದ್ ವಿರುದ್ಧ ಸೋತ ನಿರಾಸೆಯಲ್ಲಿದೆ. ಜೊತೆಗೆ ದೆಹಲಿಯಲ್ಲಿ ನಡೆಯಲಿರುವ ಈ ಪಂದ್ಯ ಅಭಿಮಾನಿಗಳ ಪಾಲಿಗೆ ಮನೆ ಮಗ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ದತ್ತುಪುತ್ರ KL ರಾಹುಲ್ಗೆ ಸಪೋರ್ಟ್ ಮಾಡ್ತಾರಾ ಎಂಬ ಕುತೂಹಲ ಇದೆ. ಪಂಜಾಬ್ ಕಿಂಗ್ಸ್ ತಂಡ 7 ಪಂದ್ಯಗಳಲ್ಲಿ 6 ಗೆಲುವುಗಳೊಂದಿಗೆ 13 ಅಂಕ ಗಳಿಸಿ ಅಗ್ರಸ್ಥಾನದಲ್ಲಿದೆ. ಇನ್ನು ಬೆಂಗಳೂರು ತಂಡ 10 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ ವಿಪರ್ಯಾಸ ಅಂದರೆ ಸತತವಾಗಿ ಮೊದಲನೇ ಸ್ಥಾನದಲ್ಲಿ ರಾಜನಂತೆ ಮೆರೀತಾ ಇದ್ದ ರಾಜಸ್ಥಾನ ರಾಯಲ್ಸ್ ಈಗ 4ನೇ ಸ್ಥಾನದಲ್ಲಿದೆ. ಜೊತೆಗೆ ಲಕ್ನೋ ತಂಡ ಸತತ ಸೋಲಿನ ಸುಳಿಯಲ್ಲಿ ಒದ್ದಾಡ್ತಾ ಇದ್ದು 10ನೇ ಸ್ಥಾನದಲ್ಲಿದೆ. KKR ತಂಡದ ಬ್ಯಾಟರ್ ಆಂಕ್ರಿಶ್ ರಘುವಂಶಿ ಅವರಿಗೆ ಐಪಿಎಲ್ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಪಂದ್ಯದ ಸಂಭಾವನೆಯಲ್ಲಿ 20% ದಂಡ ವಿಧಿಸಲಾಗಿದೆ. ಇದರ ಜೊತೆಗೆ ಅವರ ಅಶಿಸ್ತಿನ ದಾಖಲೆಗೆ 1 ಡಿಮೆರಿಟ್ ಪಾಯಿಂಟ್ ಸಹ ನೀಡಲಾಗಿದೆ. ಲಕ್ನೋ ವಿರುದ್ಧ ನಡೆದ ಪಂದ್ಯದಲ್ಲಿ ರಘುವಂಶಿ ಅವರು ಫೀಲ್ಡಿಂಗ್ಗೆ ಅಡ್ಡಿಪಡಿಸಿದ್ದಕ್ಕಾಗಿ ಔಟ್ ಅಂತ ಘೋಷಿಸಲಾಗಿತ್ತು. ಅಂಪೈರ್ ತೀರ್ಪಿನಿಂದ ತೀವ್ರ ಅಸಮಾಧಾನಗೊಂಡ ರಘುವಂಶಿ ಮೈದಾನದಿಂದ ಹೊರಹೋಗುವಾಗ ಬೌಂಡ್ರಿ ಲೈನ್ನಲ್ಲಿದ್ದ ಕುಷನ್ಗಳನ್ನು ಬ್ಯಾಟ್ನಿಂದ ಜೋರಾಗಿ ಬಡಿದಿದ್ರು. ಅಷ್ಟೇ ಅಲ್ಲದೆ ಡಗೌಟ್ ತಲುಪಿದ ಬಳಿಕ ಸಿಟ್ಟಿನಿಂದ ತಮ್ಮ ಹೆಲ್ಮೆಟ್ ಅನ್ನ ಬಿಸಾಕಿದ್ರು. KKR ವಿರುದ್ಧದ ಪಂದ್ಯದಲ್ಲಿ LSG ಸೂಪರ್ ಓವರ್ನಲ್ಲಿ ಸೋಲೊಪ್ಪಿಕೊಂಡಿದೆ. ಈ ಸೋಲಿನ ಬಳಿಕ ಮಾತನಾಡಿದ LSG ನಾಯಕ ರಿಷಬ್ ಪಂತ್, ನಾವು ಸತತವಾಗಿ ಸೋಲ್ತಾ ಇದ್ದೇವೆ, ನಮಗೆ ವಿಶ್ರಾಂತಿ ಅಗತ್ಯ ಇದೆ. ಈ ಸೋಲುಗಳಿಗೆ ಒಬ್ಬರು ಅಥವಾ ಇಬ್ಬರು ಕಾರಣ ಅಲ್ಲ, ಈ ಸೋಲಿಗೆ ಹೊಣೆ ಇಡೀ ತಂಡ. ಸತತ ಸೋಲುಗಳಿಂದ ಉಂಟಾದ ಮಾನಸಿಕ ಒತ್ತಡ ಹೋಗಲಾಡಿಸೋಕೆ ಒಂದು ವಿರಾಮ ಬೇಕು. ವಿಶ್ರಾಂತಿ ಪಡೆದ ಬಳಿಕ ಸೋಲಿಗೆ ಕಾರಣಗಳೇನು ಅನ್ನೋದನ್ನ ವಿಮರ್ಶೆ ಮಾಡ್ತೇವೆ ಎಂದಿದ್ದಾರೆ. ಲಕ್ನೋ ತಂಡದ ಬೌಲರ್ ಮೊಯ್ಸಿನ್ ಖಾನ್ ಅವರು KKR ವಿರುದ್ಧದ ಪಂದ್ಯದಲ್ಲಿ 5 ವಿಕೆಟ್ಗಳ ಗೊಂಚಲು ಪಡೆದಿದ್ದಾರೆ. ಇದು ಅವರ ವೃತ್ತಿ ಜೀವನದ ಅತ್ಯುತ್ತಮ ಪ್ರದರ್ಶನವಾಗಿದ್ದು ಐಪಿಎಲ್ ಇತಿಹಾಸದಲ್ಲೂ ವಿಶೇಷ ಸ್ಥಾನವಿದೆ. ಮೊಯ್ಸಿನ್ ಖಾನ್ ಅನ್ಕ್ಯಾಪ್ಡ್ ಆಟಗಾರ ಕೂಡ. ಪಂದ್ಯದ ಬಳಿಕ ಮಾತನಾಡಿದ ಲಕ್ನೋ ಓನರ್ ಸಂಜೀವ್ ಗೋಯಂಕ ಮೊಯ್ಸಿನ್ ಖಾನ್ ಅವರ ಶ್ರಮ ಹಾಗೆ ಪ್ರತಿಭೆಯನ್ನ ಕೊಂಡಾಡಿದ್ರು. ಯಾವ ಆಟಗಾರನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಹಾಗೆ ಅವರು ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡ್ತಾರೆ ಎಂದಿದ್ದಾರೆ. ಇನ್ನು ಪಂದ್ಯದಲ್ಲಿ KKR ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸೋತಿದೆ. ಆದರೆ ಲಕ್ನೋ ಓನರ್ ಸಂಜೀವ್ ಗೋಯಂಕ ಮತ್ತೊಮ್ಮೆ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಗಾಯದ ಕಷ್ಟಗಳನ್ನು ಮೆಟ್ಟಿ ನಿಂತು ಮತ್ತೆ ಫೀಲ್ಡ್ಗಿಳಿದ ಮಯಾಂಕ್ ಯಾದವ್ ಬೆನ್ನಿಗೆ ನಿಂತಿದ್ದಾರೆ. ಎಷ್ಟೇ ಅಡೆತಡೆಗಳು ಬಂದರೂ ನೀನು ಗೆದ್ದು ಬಂದೆ ಎಂದು ಮಯಾಂಕ್ ಬೆನ್ನು ತಟ್ಟಿ ಧೈರ್ಯ ತುಂಬಿದ್ದಾರೆ. ಗೋಯಂಕ ಅವರ ಭಾವನಾತ್ಮಕ ನಡೆಗೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ. ಆದರೆ ವಿಚಾರಣೆ ವೇಳೆ ಗೊತ್ತಾದ ಸತ್ಯ ನಿಜಕ್ಕೂ ಗಾಬರಿ ಹುಟ್ಟಿಸಿದೆ. ಸಂಬಳ ಕೊಡದೇ ಇದ್ದ ಕಾರಣಕ್ಕೆ ಸಿಬ್ಬಂದಿಯೇ ಚಿನ್ನಸ್ವಾಮಿ ಸ್ಟೇಡಿಯಂನ 24 CCTVಗಳನ್ನು ಪಂದ್ಯ ನಡೆಯುವಾಗಲೇ ಬಂದ್ ಮಾಡಿದ್ದಾರೆ. ಭದ್ರತೆಗಾಗಿ ಅಳವಡಿಸಲಾಗಿದ್ದ CCTV ನಿರ್ವಹಣೆಯ ಹೊಣೆಯನ್ನ IVS ಡಿಜಿಟಲ್ ಸೊಲ್ಯೂಷನ್ ಎಂಬ ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ನೀಡಲಾಗಿತ್ತು. ಕಂಪನಿಯಿಂದ ಬರಬೇಕಿದ್ದ ಸಂಬಳ ಕೊಡದೇ ಇದ್ದ ಕಾರಣಕ್ಕೆ ಇಬ್ಬರು ಸಿಬ್ಬಂದಿ ಸಂಸ್ಥೆಗೆ ಹಾಗೆ ಪೊಲೀಸರಿಗೆ ಪಾಠ ಕಲಿಸೋಕೆ ನಿರ್ಧಾರ ಮಾಡಿ ಈ ಕೃತ್ಯವನ್ನು ಎಸಗಿದ್ದಾರೆ. ಹೈದರಾಬಾದ್ ಯಂಗ್ ಗನ್ ಅಭಿಷೇಕ್ ಶರ್ಮಾ ಅವರು ಹುಡುಗಿಯೊಬ್ಬಳ ಟಚ್ನಿಂದ ಶೇಕ್ ಆಗಿರುವ ಘಟನೆ ನಡೆದಿದೆ. ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯಕ್ಕಾಗಿ ಅಭಿಷೇಕ್ ಶರ್ಮಾ ತಮ್ಮ ತಂಡದೊಂದಿಗೆ ಜೈಪುರದಲ್ಲಿ ಹೋಟೆಲ್ನಿಂದ ಹೊರಡ್ತಾ ಇದ್ದಾಗ ಒಬ್ಬ ಹುಡುಗಿ ಇದ್ದಕ್ಕಿದ್ದಂತೆ ಅವರ ಕೈಯನ್ನ ಹಿಡಿದು ತನ್ನ ಕಡೆಗೆ ಎಳೆದಿದ್ದಾರೆ. ಕೈ ಹಿಡಿದು ಎಳೆದಾಗ ಅಭಿಷೇಕ್ ಗಾಬರಿಗೊಂಡಿದ್ದಾರೆ. ಭದ್ರತಾ ಸಿಬ್ಬಂದಿ ತಕ್ಷಣ ಆಕೆಯ ಕೈಯನ್ನ ಬಿಡಿಸಿದ್ದಾರೆ. ನಂತರ ಅಭಿಷೇಕ್ ಅಲ್ಲಿಂದ ಹೊರ ನಡೆದಿದ್ದಾರೆ. ಭಾರತ ತಂಡದ ಮಾಜಿ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಸೆಹ್ವಾಗ್ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಮಹತ್ವದ ಸಲಹೆ ನೀಡಿದ್ದಾರೆ. ಪರಾಗ್ ಅವರ ಕಳಪೆ ನಾಯಕತ್ವದಿಂದಾಗಿಯೇ ರಾಜಸ್ಥಾನ ರಾಯಲ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋಲನ್ನ ಕಂಡಿದೆ. ರಿಯಾನ್ ಪರಾಗ್ ಅವರನ್ನ ನಾಯಕನಾಗಿ ಮುಂದುವರಿಸುವ ನಿರ್ಧಾರವನ್ನ ರಾಜಸ್ಥಾನ ರಾಯಲ್ಸ್ ಆಡಳಿತ ಮಂಡಳಿ ಆದಷ್ಟು ಬೇಗ ಮರುಪರಿಶೀಲನೆ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. DC ಮತ್ತು ಪಂಜಾಬ್ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ತಂಡ ಫೀಲ್ಡಿಂಗ್ ತಪ್ಪುಗಳಿಂದಲೇ ಸೋಲನ್ನ ಕಂಡಿದೆ ಅಂತ ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. 2 ಕ್ಯಾಚ್ ಡ್ರಾಪ್ ಮಾಡಿದ ಕರುಣ್ ನಾಯರ್ ಅವರನ್ನು ತಂಡದಿಂದ ತೆಗೆಯುವಂತೆ ಒತ್ತಾಯ ಮಾಡಿದ್ದಾರೆ. ಡಿಫೆಂಡ್ ಮಾಡುವಾಗ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ನೀಡಿದ್ದ ಅವರ 2 ಕ್ಯಾಚ್ಗಳನ್ನು ಕರುಣ್ ನಾಯರ್ ಡ್ರಾಪ್ ಮಾಡಿದ್ರು. 2 ಜೀವದಾನ ಸಿಕ್ಕ ಮೇಲೆ ಶ್ರೇಯಸ್ ಅಯ್ಯರ್ ಪಂಜಾಬ್ ಗೆಲುವಿನ ರೂವಾರಿಯಾದರು. ಇವೆಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.